ವೀಕ್ಷಕರೇ, ಮನುಷ್ಯ ಎಲ್ಲೋ ತನ್ನ ಯಾಂತ್ರಿಕೃತ ಬದುಕಿನಲ್ಲಿ ಸಂಯಮ ಮತ್ತು ಆಲೋಚನಾ ಶಕ್ತಿ ಮತ್ತು ಶಾಂತ ಚಿತ್ತತೆಯನ್ನ ಕಳ್ಕೊಂಡಿದ್ದಾನ. ಪರಿಚಯವಾದಂತಹ ಕೆಲವೇ ದಿನಗಳಲ್ಲಿ ಗಾಢವಾದಂತಹ ಸ್ನೇಹ ಬೆಳೆಯುತ್ತೆ. ತದನಂತರ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ಪ್ರೇಮ ಅಂತೇಳಿ ಸುತ್ತಾಡ್ತಾರೆ. ಆನಂತರ ಆ ಹುಡುಗಿಗೆ ಹ್ಯಾಕ್ ಕೈ ಕೊಡಬೇಕು ಅಥವಾ ಆ ಹುಡುಗನ್ಗೆ ಹ್ಯಾಕ್ ಕೈ ಕೊಡಬೇಕು ಎನ್ನುವಂತ ಆಲೋಚನೆಯಲ್ಲಿಯೇ ಇಂದಿನ ಯುವ ಪೀಳಿಗೆ ಮುಳುಗ್ತಾ ಇದೆಯಾ? ಇದರಿಂದಾಗಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಾ? ನಿಮ್ಮನ್ನೇ ಬೆಚ್ಚು ಬೀಳಿಸುವಂತಹ ಒಂದು ಪ್ರೇಮ ಪ್ರಕರಣವೇ ಇದು. ಪ್ರೇಮದ ಪಾಶದಲ್ಲಿ ಸಿಲುಕಿದಂತವನು ಅದೇ ಪ್ರೇಮಾಳಿಂದ ತನ್ನ ಜೀವವನ್ನ ಕಳ್ಕೊಂಡಿದ್ದಾನೆ. ಪ್ರೇಮಾಳಿಗೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಪ್ರೇಮಾಳೆ ಅವನಿಗೆ ಬೆಂಕಿಯನ್ನ ಹಚ್ಚಿ ಕೊಲೆ ಮಾಡಿರುವಂತಹ ಆಘಾತಕಾರಿ ಘಟನೆ ನಿಮ್ಮನ್ನೇ ಬೆಚ್ಚಿ ಬೀಳಿಸುತ್ತೆ. ಈ ಒಂದು ಘಟನೆ ಬೆಂಗಳೂರಿನ ಬ್ಯಾಡ್ರಳ್ಳಿಯಲ್ಲಿ ನಡೆದಿದೆ. ಆರಂಭದಲ್ಲಿ ಇದೊಂದು ಪ್ರಾಣವನ್ನ ಕಳ್ಕೊಂಡಂತಹ ಘಟನೆ ಅಂತ ಹೇಳಿ ಬಿಂಬಿಸಲಾಗ್ತಿತ್ತು. ತದನಂತರ ತಿಳಿದಿದ್ದೆ ಆ ಒಂದು ಭಯಾನಕವಾದಂತಹ ಸತ್ಯ. ಯಾವಾಗ ಪ್ರೇಯಸಿಗೆ ಪ್ರಿಯಕರ ಕೈ ಕೊಡ್ತಿದ್ದಾನೆ ಅಂತ ಹೇಳಿ ಗೊತ್ತಾಯ್ತು, ಪ್ರೇಯಸಿಯೇ ಪ್ರಿಯಕರನನ್ನ ಮನೆಗೆ ಕರೀತಾಳೆ. ನಿನಗೆ ವೆಸ್ಟರ್ನ್ ರೀತಿಯಲ್ಲಿ ಪ್ರಪೋಸ್ ಮಾಡ್ತೇನೆ, ವೆಸ್ಟರ್ನ್ ರೀತಿಯಲ್ಲಿ ನಿನಗೆ ಸುಖ ಕೊಡ್ತೇನೆ ಅಂತ ಹೇಳಿ ಕರೆಸ್ಕೊಳ್ತಾಳೆ. ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಕೈಕಾಲುಗಳನ್ನ ಕಟ್ಟಿ ನಂತರ ನಡೆದಂತದ್ದೇ ಭಯಾನಕವಾದಂತಹ ಘಟನೆ. ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರೋವನ ಹೆಸರೇ ಕಿರಣ್. ಇವನು ಮೂಲತಃ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಅವನು. ಇವನು ಬೆಂಗಳೂರಿಗೆ ಬದುಕನ್ನ ರೂಪಿಸಿಕೊಳ್ಳಲು ಬರ್ತಾನೆ. ಇಲ್ಲಿ ಓರ್ವ ಯುವತಿ ಪರಿಚಯ ಆಗ್ತಾಳೆ. ಆಕೆ ಹೆಸರೇ ಪ್ರೇಮ. ಇವರು ಇಬ್ರು ಕೂಡ ವಿವೋ ಕಂಪನಿಯಲ್ಲಿ ಕಳೆದ 2 ವರ್ಷಗಳಿಂದಲೂ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ಸ್ನೇಹ ಪ್ರೇಮವಾಗಿ ತಿರುಗುತ್ತೆ. ತದನಂತರ ಇವರಿಬ್ಬರ ಸಂಬಂಧ ಸ್ನೇಹಕ್ಕೂ ಮೀರಿದಂತ ಸಂಬಂಧ ಇರುತ್ತೆ, ಅವರ ಗಾಢ ಸಂಬಂಧ. ಇದರ ನಡುವೆ ಕಿರಣ್ ನಮ್ಮ ಮನೆಯಲ್ಲಿ ನಿನ್ನನ್ನ ಒಪ್ತಾ ಇಲ್ಲ, ಬೇರೆ ಕಡೆ ನನಗೆ ಹುಡುಗಿಯನ್ನ ನೋಡ್ತಿದ್ದಾರೆ ಎನ್ನುವಂತ ವಿಷಯವನ್ನ ಪ್ರೇಮಾಳಿಗೆ ತಿಳಿಸಿದ್ದಾನೆ. ಇದರಿಂದ ತೀವ್ರವಾಗಿ ಪ್ರೇಮ ಆಘಾತಕ್ಕೆ ಒಳಗಾಗ್ತಾಳೆ. ಅದಕ್ಕಾಗಿ ಒಂದಷ್ಟು ರೂಪುರೇಷೆಗಳನ್ನ ರೂಪಿಸ್ತಾಳೆ. ಇವನನ್ನ ಮನೆಗೆ ಕರೆಸ್ಕೊಳ್ತಾಳೆ. ನಿನಗೆ ವೆಸ್ಟರ್ನ್ ಅಂದ್ರೆ ಪಾಶ್ಚಿಮಾತ್ಯ ರೀತಿಯಲ್ಲಿ ನಿನಗೆ ಪ್ರಪೋಸ್ ಮಾಡ್ತೇನೆ, ಆ ರೀತಿಯಲ್ಲಿ ನಾನು ನಿನ್ಗೆ ಸುಖ ಕೊಡ್ತೇನೆ ಅಂತೇಳಿ ಬಂದವನನ್ನ ಕೈಕಾಲು ಕಟ್ತಾಳೆ ಮತ್ತು ಕಣ್ಣಿಗೂ ಕೂಡ ಬಟ್ಟೆ ಕಟ್ತಾಳೆ. ಒಂದು ಹಂತದಲ್ಲಿ ಇಷ್ಟೊಂದು ಟೈಟ್ ಆಗಿ ಕೈಕಾಲುಗಳನ್ನ ಹ್ಯಾಕ್ ಕಟ್ತಾ ಇದೀಯಾ ಅಂತೇಳಿ ಕಿರಣ ಪ್ರೇಮಾಳನ್ನ ಪ್ರಶ್ನೆ ಮಾಡ್ತಾನೆ. ಪ್ರೇಮ ಇದು ವೆಸ್ಟರ್ನ್ ಕಲ್ಚರ್ ಅಂತ ಹೇಳ್ತಾಳೆ. ತದನಂತರ ಕಣ್ಣಿನ ಬಟ್ಟೆಯನ್ನ ಬಿಚ್ಚುತ್ತಾಳೆ, ಒಂದಷ್ಟು ಸುಖವನ್ನು ಕೊಡ್ತಾಳೆ. ಆ ನಂತರ ನಡೆದಂತ ಭಯಾನಕವಾದಂತ ಘಟನೆ ನಿಮ್ಮನ್ನೇ ಬೆಚ್ಚಿ ಬೀಳಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಡಿಸಿಪಿ ನಾಗೇಶ್ ಅವರು ಏನ್ ಹೇಳಿದ್ರು ಕೇಳಿ ಬರೋಣ ಬನ್ನಿ. ಒಂದು ಹೊರೆಯಿಂದ 1:45 ನಡುವೆ ನಮ್ಮ ಬ್ಯಾಡರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಎನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಎನ್ನುವರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ರು ವೋಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡುತ್ತಿದ್ದಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಂತ ತಿಳಿದುಕೊಂಡಿದ್ದಾರೆ. ಸೊ ಇತ್ತೀಚೆಗೆ ಅವರ ರಿಲೇಶನ್ಶಿಪ್ ಅಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಈಕೆ ಕಿರಣ್ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸಿಕೊಂಡು ಎಸಗಿದ್ದಾರೆ. ಹೌದು, ತದನಂತರ ನಡೆದಿದ್ದೆ ಭಯಾನಕವಾದಂತ ಘಟನೆ. ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ಅನ್ನ ಎರಡನ್ನೂ ಮಿಕ್ಸ್ ಮಾಡಿರ್ತಾಳೆ. ಅವನ ಮೈ ಮೇಲೆ ಸುರಿತಾಳೆ. ಬೆಂಕಿ ಹಚ್ಚಿದ್ದೇನೆ ಓಡೋಗಿ ಶೌಚಾಲಯದಲ್ಲಿ ಅಡಿಗೆ ಕೂಡ್ಸ್ಕೊಳ್ತಾಳೆ. ಇವನು
ಚೀರಾಟ ಹಾರಾಟ ಎಲ್ಲವೂ ಕೂಡ ಹೊರಗಡೆ ಕಾಣಿಸುತ್ತೆ. ದೊಪ್ಪನೆ ಬೆಂಕಿ ಬರ್ತಾ ಇದ್ದಂತೆ ಸುತ್ತಮುತ್ತಲಿನ ಜನ ಬೆಚ್ಚ ಬೀಳ್ತಾರೆ. ಹೇಳಿ ಕೇಳಿ ಅದು ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಕ್ಸ್ ಆಗಿರುತ್ತೆ. ಇದರಿಂದ ಸುತ್ತಮುತ್ತಲಿನ ಜನ ಬೆಚ್ಚ ಬೀಳ್ತಾರೆ, ಓಡೋಡಿ ಬರ್ತಾರೆ. ಆದ್ರೆ ಮನೆ ಒಳಗಡೆ ಆ ದಟ್ಟನೆಯ ಕಪ್ಪನೆಯ ಹೊಗೆ ಯಾರನ್ನು ಕೂಡ ಹತ್ರ ಬಿಟ್ಕೊಳ್ಳಕ್ಕೆ ಸಾಧ್ಯ ಇರೋದಿಲ್ಲ. ನಂತರ ಪ್ರೇಮಾಳ ಅಣ್ಣನಿಗೆ ದೂರವಾಣಿ ಕರೆ ಹೋಗುತ್ತೆ. ಪ್ರೇಮಾಳ ಅಣ್ಣ ಬರ್ತಾನೆ. ಪ್ರೇಮಾಳ ಅಣ್ಣ ಈ ಒಂದು ಘಟನೆಯ ಬಗ್ಗೆ ಮತ್ತು ಪ್ರೇಮಾಳ ಬಗ್ಗೆ ಒಂದಷ್ಟು ವಿವರಗಳನ್ನ ಕೊಡ್ತಾನೆ. ಅದೇನು ಅಂತೇಳಿ ನೋಡೋಣ ಬನ್ನಿ. ಸರ್, ನನ್ನ ತಂಗಿ ಇದ್ದು ಮನೆಯಲ್ಲಿ. ನಾನು ಬೆಳಿಗ್ಗೆ ಬಂದೆ, ಸ್ನಾನ ಮಾಡಿಕೊಂಡು ದೊಡ್ಡ ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಕೇಳಿದೆ, ನಾನು ಡ್ಯೂಟಿಗೆ ಏನೋ ಹೋಯ್ತೀಯ ಅಂತ. ಸೆಕೆಂಡ್ ಶಿಫ್ಟ್ ಐತಣ್ಣ, ಹೋಯ್ತೀನಿ ನಾನು, ಆಮೇಲೆ ಹಂಗೆ ರೆಡಿಯಾಗಿ ನಿಧಾನಕ್ಕೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ದೊಡ್ಡ ತಂಗಿ ಮಗುನ ಪಾಪು ನಾನು ನೋಡಾಡಿ 1 ವಾರ ಆಗಿತ್ತು. ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ಅವರ್ಗೆ ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು. 1 ಅವರ್ 1.5 ಅವರ್ ಆಗಿತ್ತು. ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು ನನ್ನ ದೊಡ್ಡ ತಂಗಿಗೆ, ಹೋಗಿ ಈ ಥರ ನಿಮ್ಮ ಮನೆ ಬೆಂಕಿ ಹತ್ಕೊಂಡು ಉಳಿತಾ ಇದೆ ಅಂತ ಅಂದ್ಬಿಟ್ಟು. ಸರಿ ಸೀದಾ ಅಲ್ಲಿಂದ ಬಂದು ನೋಡೋಷ್ಟೊತ್ತಿಗೆ ಆಗಲಿ ಕೆಳಗಡೆ ಎಲ್ಲ ಜನ, ಒಂದು 200 ಜನ 300 ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿಂದ ಬರೋವಾಗಲೇ ನೋಡಿದೆ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಬಂದೆ ನೋಡಿದೆ ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ. ಸರಿ, ಆ ಹುಡುಗನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲ್ಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾ ಇಲ್ಲ, ಫುಲ್ಲು ಬ್ಲರ್ ಆಗಿಬಿಟ್ಟಿತ್ತು. ಯಾರು ಹುಡುಗ? ಅವ್ನು ಯಾರು? ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 2 ವರ್ಷದಿಂದ 1 ವರ್ಷ 2 ವರ್ಷದಿಂದ ಒಂದೇ ಕಂಪ್ನಿಲಿ ಇಬ್ಬರೂ ಗುಡ್ ಫ್ರೆಂಡು ಕೆಲಸ ಮಾಡ್ಕೊಂಡಿದ್ರು. ಅಂದರೆ ಕಂಪ್ನಿ ಮ್ಯಾನೇಜರ್ಗಳು ಹೇಳೋರು ಸರ್ ಇವ್ರಿಗೆ, ಹೋಗಿ ಲಾಗಿನ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು. ಹೋಗೋರು ಬರೋರು ಲಾಗಿನ್ ಎಲ್ಲ ಮಾಡ್ಕೊಂಡು ಬರೋರು, ಈ ಥರ ವರ್ಕಲ್ಲಿ ಇದ್ದರು, ಫ್ರೆಂಡ್ಶಿಪ್ಪಲ್ಲಿ ಇದ್ದರು. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಸರ್. ನಿಮ್ಮ ತಂಗಿ ಹೆಸರೇನು? ನನ್ನ ತಂಗಿ ಹೆಸರು ಪ್ರೇಮ. ವೋಡಾಫೋನಲ್ಲಿ ಕಂಪ್ನಿಲಿ ಕೆಲಸ ಮಾಡಿ. ಇವ ಹುಡುಗನ ಹೆಸರು ಕಿರಣ್ ಇರ್ಬೇಕು ಸರ್, ಅಷ್ಟು ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ. ಹೌದು, ಹೀಗೆ ಪ್ರೇಮ ಮತ್ತು ಕಿರಣ್ನ ನಡುವೆ ಇದ್ದಂತ ಸಂಬಂಧದ ಬಗ್ಗೆ ಅಮಾಯಕ ಅವರ ಅಣ್ಣ ಗಿರೀಶ ಈ ರೀತಿಯಾಗಿ ವಿವರಿಸ್ತಾನೆ. ಲವ್ ಮಾಡ್ತಿದ್ರ ಏನಾದ್ರೂ ಆತರ? ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ ಸರ್, ಅವರು ಫ್ರೆಂಡ್ಸ್ ಸರ್. ಅಣ್ಣ ತಂಗಿ ತರನೇ, ಅಂದ್ರೆ ಒಂದು ಫ್ರೆಂಡ್ಶಿಪ್, ಒಂದೇ ಕಂಪ್ನಿಯಲ್ಲ ವರ್ಕ್ ಮಾಡೋದು, ಒಂದು ಬಾಂಡಿಂಗ್ ಅಲ್ಲಿ ಇದ್ರು ಅಷ್ಟೇ. ಇವತ್ತು ಏನಕ್ಕೆ ಬಂದಿದ್ದ ಏನಾದ್ರು ಗೊತ್ತಲ್ಲ. ನನಗೆ ನನ್ನ ತಂಗಿ ಹೇಳಿದ್ದೇನಂತ, ಮ್ಯಾನೇಜರ್ ಏನೋ ಲಾಗಿನ್ ಅಂತ ಅಂದ್ಬಿಟ್ಟು, ಆ ಲಾಗಿನ್ ಮುಗಿಸ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಏನೋ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಹುಡುಗ ಬಂದಿರ್ತಾನೆ, ಕರ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ ಮನೆಗೆ. ಬಟ್ ಫೈರ್ ಆಗಿರೋದ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ. ನಾನು ನನ್ನ ದೊಡ್ಡಗೆ ಮನೇಲಿದ್ದೆ. ನನಗೆ ಅವ್ರು ಫೋನ್ ಮಾಡಿದ್ರು, ನಾನು ಬಂದು ಪ್ರೆಸೆಂಟ್. ಎಷ್ಟು ಜನ ಇದ್ರಿ ಮನೆಯಲ್ಲಿ? ಫುಲ್ ನಾನು, ನಮ್ಮ ತಾಯಿ, ನನ್ನ ತಂಗಿ 3 ಜನ ಇರೋದು ಸರ್. ನಾನು ಬೆಳಿಗ್ಗೆ ಮನೆಗೆ ಬಂದೆ, ಡ್ಯೂಟಿಗೆ ಹೋಗ್ಬಿಟ್ಟು ನಾನು ಬೆಳಿಗ್ಗೆ ಬಂದೆ ಮನೆಗೆ. ಬಂದಾಗ 11 ಗಂಟೆಗೆ ಏನೋ ಬಂದಾಗ ನಮ್ಮ ತಾಯಿ ಡ್ಯೂಟಿಗೆ ಹೋಗ್ತಾಯಿದ್ರು ರೆಡಿಯಾಗಿ. ಆಯ್ತಮ್ಮ ನೀನು ನೋಡು ಅಂತ ಅಂದ್ಬಿಟ್ಟು ನಾನು ಇದ್ದೆ ಮನೇಲಿ. ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಂಡು. ಇದು ಬಾಡಿಗೆ ಮನೆ? ಫ್ರೆಶ್, ಬಾಡಿಗೆ ಮನೆ ಸರ್. ಸ್ನಾನ ಮಾಡಿಬಿಟ್ಟು ಒಂದು 1/2 ಗಂಟೆ ಮನೇಲಿ ರೆಸ್ಟ್ ತೊಗೊಂಡು. ನೀವೆಲ್ಲಿ ಮೂಲತಃ ಎಲ್ಲಿ? ಯಾವ ಕಡೆ ಸರ್ ನೀವು? ಮೂಲತಃ ನಮ್ಮದು ಸ್ವಂತ ಊರು ಬಂದು ಶಿವಗಂಗೆ ಬೆಟ್ಟದ ಹತ್ರ, ಆಲೂರು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ನಮ್ಮ ತಂದೆನೂ ಪೊಲೀಸೇ. ನಾವು ಮೈಸೂರು ರೋಡ್ CR ಹೆಡ್ಕ್ವಾರ್ಟರಲ್ಲಿ ಇದ್ದಿದ್ದು. ನಮ್ಮ ತಂದೆಯವ್ರು ತೀರೋದ್ಮೇಲೆ ನಾವು ಖಾಲಿ ಮಾಡ್ಕೊಂಡು ಇಲ್ಲಿ ಈ ಮನೆಗೆ ಬಂದಿದ್ದು. ಕಳೆದ 2 ವರ್ಷಗಳಿಂದಲೂ ಕೂಡ ಇವರು ಸಂಬಂಧದಲ್ಲಿದ್ರು, ಕಿರಣ್ ಮತ್ತು ಪ್ರೇಮ. ಆದ್ರೆ ಕಿರಣ್ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನೀನು ಬೇರೆ ಜಾತಿ, ನಾನ್ ಬೇರೆ ಜಾತಿ, ನನಗೆ ಬೇರೆ ಹುಡುಗಿಯನ್ನ ನೋಡ್ತಿದ್ದಾರೆ ಅಂದಾಗ ರೊಚ್ಚಿಗೆದ್ದಂತ ಪ್ರೇಮ ಈ ರೀತಿಯಾದಂತ ಪ್ರೀ ಪ್ಲಾನ್ ಮಾಡಿ ಇವನನ್ನ ಮನೆಗೆ ಕರ್ಸ್ಕೊಂಡು ಹೀಗೆ ಬೆಂಕಿ ಹಚ್ಚಿ, ನನಗೆ ಸಿಗದವನು ಇನ್ಯಾರಿಗೂ ಸಿಗಬಾರ್ದು, ನಾನೂ ಕೂಡ ಕೊಲೆಯ ನಂತರ ನಾನೇನಾಗ್ತೀನಿ ಅಂತ ಅವಳಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಈ ಒಂದು ಕೃತ್ಯವನ್ನ ಎಸಗಿದ್ದಾಳೆ. ಈಗ ಕಂಬಿ ಎಣಿಸೋದಕ್ಕೆ ಪರಪ್ಪನಗ್ರಹಕ್ಕೆ ಸಿದ್ಧಳಾಗಿ ನಿಂತಿದ್ದಾಳೆ. ಅಂದ್ರೆ ಗಾಢವಾದಂತ ಪ್ರೀತಿ ಪ್ರೇಮ ಸಂಬಂಧಗಳು ಯಾವಾಗ ತನ್ನ ಪ್ರಿಯಕರ ತನಗೆ ಕೈ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ರೊಚ್ಚಿಗೆದ್ರೆ, ಅಂದ್ರೆ ಒಂದು ಹೆಣ್ಣು ಒಮ್ಮೆ ಮುನಿದರೆ ಯಾವ ರೀತಿ ಜ್ವಾಲಾಮುಖಿಯಾಗಿ ಬೆಂಕಿಯಾಗಿ ಉಗುಳ್ತಾಳೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಒಂದು ಹೊಸ ರೀತಿಯಾದಂತ ಇತಿಹಾಸವನ್ನ ಬರೀತಿದೆ. ಮುಂದೊಂದು ದಿನದಲ್ಲಿ ಈ ಒಂದು ಘಟನೆಯೇ ಹೊಸ ಸಿನಿಮಾ ಆದ್ರೆ ಅದಕ್ಕೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ಯಾಂಡಲ್ವುಡ್ ನಲ್ಲಿ ಹೊಸ ರೀತಿಯಾದಂತಹ ಪ್ರಯೋಗಗಳು ನಡೀತಲೇ ಇರ್ತವೆ. ಇದೊಂದು ಸಿನಿಮಾ ಆಗೋಗ್ಬಿಡುತ್ತಾ ಎನ್ನುವಂತಹ ಆತಂಕವು ಕೂಡ ನಮ್ಮನ್ನು ಕಾಡ್ತಾ ಇದೆ. ಆದ್ರೆ ಓರ್ವ ಪ್ರೇಮಿ ಪ್ರಿಯಸಿಗೆ ಕೈ ಕೊಟ್ರೆ ಯಾವ ನಿರ್ಧಾರಕ್ಕೂ ಕೂಡ ಅವಳು ಸಿದ್ಧಳಿರ್ತಾಳೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಗೋಯ್ತಾ? ಅಥವಾ ಇಬ್ರು ಕೂಡ ವಿದ್ಯಾವಂತರೆ ಒಂದಷ್ಟು ಆಲೋಚನೆ ಮಾಡಿ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಂಡಿದ್ರೆ ಈ ದುರ್ಘಟನೆ ನಡೀತಿರ್ಲಿಲ್ವಾ? ಆದ್ರೆ ಈ ಘಟನೆಯಿಂದ ಬೆಂಗಳೂರು ಬೆಚ್ಚಿ ಬಿದ್ದಿರೋದಂತೂ 2 ಮಾತಿಲ್ಲ.